ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಶೂಟಿಂಗ್ ವೇಳೆ ಅರಣ್ಯ ಇಲಾಖೆಯ ರೂಲ್ಸ್ ಉಲ್ಲಂಘನೆಯಾಗಿದೆಯಾ? ಸಕಲೇಶಪುರದ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿರುವ ಚಿತ್ರೀಕರಣ ವೇಳೆ ನಿಯಮ ಉಲ್ಲಂಘಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಅರಣ್ಯ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಅಲ್ಲದೆ ಅರಣ್ಯ ಸಚಿವರು ಸಂಪೂರ್ಣ ವರದಿ ಕೇಳಿದ್ದಾರೆ. ಶೂಟಿಂಗ್ ವೇಳೆ ನಿಯಮ ಉಲ್ಲಂಘನೆ ಆರೋಪ. ರಿಷಬ್ ಶೆಟ್ಟಿಯ ಕಾಂತಾರ ಪ್ರೀಕ್ವೆಲ್ಗೆ ಸಂಕಷ್ಟ. ಕನ್ನಡ ಸಿನಿಮಾ ರಂಗದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿರುವ ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾ ಭರ್ಜರಿ ಹಿಟ್ ಆಗೋದ್ರ ಜೊತೆಗೆ ದೇಶ ವಿದೇಶದ ಗಮನ ಸೆಳೆದಿತ್ತು. ಅಲ್ಲದೆ ಕಾಂತಾರ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ರು. ಇದೀಗ ಕಾಂತಾರ ಚಿತ್ರದ ಪ್ರೀಕ್ವೆಲ್ ನಿರ್ಮಾಣವಾಗ್ತಿದೆ. ಇದಕ್ಕಾಗಿ ರಿಷಬ್ ಶೆಟ್ಟಿ ಅರಣ್ಯ ಪ್ರದೇಶದಲ್ಲಿ ಭರ್ಜರಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸುತ್ತಿದ್ದಾರೆ. ಆದ್ರೆ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ಬಿಗ್ ಶಾಕ್ ಎದುರಾಗಿದೆ. ಜನವರಿ 1ರಿಂದ ಜನವರಿ 31ರವರೆಗೆ ಹಾಸನದ ಹೇರೂರು ಬೆಟ್ಟದ ಬಳಿ ಇರುವ ಡೀಮ್ಡ್ ಫಾರೆಸ್ಟ್ ನಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ನೀಡುವಂತೆ ಕೋರಲಾಗಿತ್ತು. ಆದ್ರೆ ಅನುಮತಿ ನೀಡುವ ಮೊದಲೇ ಶೂಟಿಂಗ್ಗೆ ಬೇಕಾದ ಕೆಲವು ವಸ್ತುಗಳನ್ನ ಅರಣ್ಯದೊಳಗೆ ತಂದಿಟ್ಟ ಕಾರಣ 50,000 ದಂಡ ವಿಧಿಸಲಾಗಿತ್ತು. ಆನಂತರ ಶೂಟಿಂಗ್ ಸೆಟ್ ಹಾಕಿ ಕಳೆದ 4 ದಿನಗಳಿಂದ ಚಿತ್ರೀಕರಣ ನಡೀತಾ ಇದ್ದು ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ. ಆದ್ರೆ ನಿಯಮಗಳನ್ನ ಉಲ್ಲಂಘಿಸಿ ಚಿತ್ರೀಕರಣ ಮಾಡಲಾಗ್ತಿದೆ. ಅರಣ್ಯದೊಳಗೆ ಸ್ಫೋಟಕಗಳನ್ನ ಸಿಡಿಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕಾಂತಾರ ಚಿತ್ರೀಕರಣ ಭಾಗ 2 ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡುತ್ತಿರುವುದರಿಂದ ಅಲ್ಲಿ ವಾಸ ಮಾಡುತ್ತಿರುವಂತಹ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ ಪರಿಸರಕ್ಕೆ ತೊಂದರೆ ಆಗ್ತಿದ್ದು, ಹಾಗಾಗಿ ಕೂಡಲೇ ಈ ಚಿತ್ರೀಕರಣವನ್ನ ಬೇರೆ ಕಡೆ ಸ್ಥಳಾಂತರಿಸಿ ಕೂಡಲೇ ಇದನ್ನ ಕ್ರಮವಹಿಸಿಕೊಳ್ಳಬೇಕು. ಕಾಂತಾರ ಸೆಟ್ಗೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರ ಆರೋಪವನ್ನ ಶಾಸಕ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಡೀಮ್ಡ್ ಫಾರೆಸ್ಟ್ ನಲ್ಲಿ ಚಿತ್ರೀಕರಣಕ್ಕೆ ಹಾಗೂ ಗೋಮಾಳ ಜಾಗದಲ್ಲಿ ವಾಹನ, ಸಾಕು ಪ್ರಾಣಿಗಳನ್ನ ನಿಲ್ಲಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. ಅರಣ್ಯ ಹಾಗೂ ವನ್ಯಜೀವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಚಿತ್ರೀಕರಣ ನಡೆಸಬೇಕು ಅಂತ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಇದು ನಮ್ಮದು ಪಾರ್ಷಿಯಲ್ ಡೀಮ್ಡ್ ಫಾರೆಸ್ಟ್ ಇದೆ. ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ. ನಿಮ್ದೇನು ಸೆಟ್ ಈ ಕಡೆ ಕಾಣಿಸ್ತಿದ್ದಿಲ್ಲ, ಡೀಮ್ಡ್ ಅಲ್ಲಿರೋದು ಈ ಕಡೆಗೆ ನಾವು ಪರ್ಮಿಷನ್ ಕೊಟ್ಟಿರೋದು. ನಿಮ್ಗೆ ಅವರೇ ಬೇರೆ ಏನು ಕುದುರೆ ಸೆಟ್ಟು ಮತ್ತೆ ನೀವು ಏನು ಬೆಂಕಿ ಇದು ಏನು ಹೇಳ್ತಿರಲ್ಲ, ಅದು ಗೋಮಾಳ ಮತ್ತು ಪ್ರೈವೇಟ್ ಲ್ಯಾಂಡ್. ಪ್ರಿಯರ್ ಟು ದಿ ಪರ್ಮಿಷನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಬೇರೆ ಕೇಸ್ ನಮ್ಮದು ಡೀಮ್ಡ್ ಫಾರೆಸ್ಟ್ ಸರ್ವೆ ಮಾತ್ರ ನಾವು ಚೆಕ್ ಮಾಡ್ತಾ ಇದೀವಿ. ಆಚೆ ಇದಕ್ಕೆ ಅವ್ರಿಗೆ ಶೂಟಿಂಗ್ ಕೊಟ್ಟಿದ್ವಿ. ನೀವೇ ನೋಡ್ತಿದ್ರೆ ಇದೆಲ್ಲ ಪ್ಲೈನ್ ಏರಿಯಾ ಇದೆ. ಜಸ್ಟ್ ನಾವು ಸರ್ವೆ ಈಗ ನಮಗೆ ಯಾವುದು ಪರ್ಮಿಷನ್ ಕೊಟ್ಟಿದ್ವಿ ಆ ಸರ್ವೇದ ಬೌಂಡ್ರಿ ನೋಡ್ತಾ ಇದೀವಿ. ಬೌಂಡ್ರಿ ನೋಡ್ಬಿಟ್ಟು ಅಲ್ಲೇನಾದ್ರು ವೈಲೇಷನ್ ಆಗಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆಸ್ ಪರ್ ಪರ್ಮಿಷನ್ ಅವರಿಗೆ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿ, ಪ್ರಾಥಮಿಕ ವರದಿಯಲ್ಲಿ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ತಿಳಿದು ಬಂದಿದೆ. ಆದ್ರೆ ಸಂಪೂರ್ಣ ವರದಿ ಸಲ್ಲಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದೀವಿ ಅಂದ್ರು. ಕಾಂತಾರ 2ಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿನೇ ಅನುಮತಿ ಕೊಡಲಾಗಿತ್ತು. ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮತ್ತು ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ. ಅದ್ರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ 24 ತಾಸಿನಲ್ಲಿ ವೈಲೇಷನ್ ಮಾಡಿದ್ರೆ, ಉಲ್ಲಂಘನೆ ಮಾಡಿದ್ರೆ ಅದನ್ನು ರದ್ದುಗೊಳಿಸಬೇಕು ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೇನೆ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮಾತನಾಡಿದ್ದಾಗ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ, ಅವರು ನಿಯಮ ಪಾಲನೆ ಮಾಡಿದ್ದಾರೆ, ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಗೋಮಾಳ ಅಥವಾ ಅದು ಕಂದಾಯ ಇಲಾಖೆ ಭೂಮಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೂ ತನಿಖೆ ಮಾಡಿಸಿ ವರದಿ ತರಿಸಿಕೊಳ್ಳಿ. ಒಟ್ನಲ್ಲಿ ಅರಣ್ಯ ಸಚಿವರ ಆದೇಶದ ಮೇರೆಗೆ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಸಂಪೂರ್ಣ ವರದಿ ಸಲ್ಲಿಸಿದ ನಂತರ ಸತ್ಯಾಸತ್ಯತೆ ಬಯಲಾಗಲಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.